ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಪರ್ಧಾ ಚಾಂಪಿಯನ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾನು ಡಿಸೆಂಬರ್ 12ರ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಬಗ್ಗೆ ಡಿಸ್ಕಷನ್ ಮಾಡ್ತೀನಿ. ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಮ್ಮ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಭಾರತದಾದ್ಯಂತ ಸಾರ್ವಜನಿಕ ಸ್ಥಳಗಳಲ್ಲಿ ವೈಫೈ ಲಭ್ಯತೆಯನ್ನು ಸುಧಾರಿಸಲು ಭಾರತ ಸರ್ಕಾರ ಪ್ರಾರಂಭಿಸಿರುವ ಯೋಜನೆ ಹೆಸರಿಸಿ. ಇದಕ್ಕೆ ಕರೆಕ್ಟ್ ಆನ್ಸರ್ ಆಪ್ಷನ್ ಸಿ, ಪಿಎಂ ವಾಣಿ. ವೈರ್ಲೆಸ್ ಸಂಪರ್ಕವನ್ನು ಸುಧಾರಿಸಲು ಮತ್ತು ದೇಶದಾದ್ಯಂತ ಸಾರ್ವಜನಿಕ ಸ್ಥಳಗಳಲ್ಲಿ ಉಚಿತ ವೈರ್ಲೆಸ್ ಇಂಟರ್ನೆಟ್ಗಾಗಿ ದಾರಿ ಮಾಡಿಕೊಡಲು 2020ರ ಡಿಸೆಂಬರ್ 9ರಂದು ಪ್ರಧಾನಮಂತ್ರಿಯ ವೈಫೈ ಆಕ್ಸೆಸ್ ನೆಟ್ವರ್ಕ್ ಇನಿಷಿಯೇಟಿವ್ ಎಂಬ ಯೋಜನೆಗೆ ಕೇಂದ್ರ ಕ್ಯಾಬಿನೆಟ್ ಅನುಮೋದನೆ ನೀಡಿದೆ. ಹಾಗೆ ಸರಳವಾಗಿ ಹೇಳುವುದಾದರೆ, ವಸತಿ ಪ್ರದೇಶದಲ್ಲಿನ ವ್ಯಕ್ತಿಯಿಂದ ಕಿರಾಣಾ ಅಂಗಡಿ ಮಾಲೀಕರವರೆಗೆ, ಚಹಾ ಅಂಗಡಿ ಮಾರಾಟಗಾರರವರೆಗೆ ಸಾರ್ವಜನಿಕ ವೈಫೈ ಹಾಟ್ಸ್ಪಾಟ್ ಸ್ಥಾಪಿಸಲು ಮತ್ತು ವೈಫೈ ಸೇವೆಗಳನ್ನು ನೀಡಲು ಈ ಯೋಜನೆ ಅನುಮತಿಸುತ್ತದೆ. ಹಾಗೆ ಇದು ದೇಶದಲ್ಲಿ ಸಾರ್ವಜನಿಕ ವೈಫೈ ನೆಟ್ವರ್ಕ್ಗಳ ಬೆಳವಣಿಗೆಯನ್ನು ಉತ್ತೇಜಿಸುವ ಗುರಿಯನ್ನು ಹೊಂದಿದೆ. ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಅಥವಾ ಎಡಿಬಿ ಪ್ರಕಾರ 2020ರಲ್ಲಿ ಭಾರತದ ಜಿಡಿಪಿ ಬೆಳವಣಿಗೆಯ ದರ ಎಷ್ಟು? ಫ್ರೆಂಡ್ಸ್, ಇದಕ್ಕೆ ಕರೆಕ್ಟ್ ಆನ್ಸರ್ ಆಪ್ಷನ್ ಡಿ -8%. ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಅಥವಾ ಎಡಿಬಿ 2020ರಲ್ಲಿ ಭಾರತದ ಆರ್ಥಿಕತೆಯು 8% ಸಂಕುಚಿತವಾಗಲಿದೆ ಎಂದು ಊಹಿಸಿದೆ. 2020ರ ಡಿಸೆಂಬರ್ 10ರಂದು ಬಿಡುಗಡೆಯಾದ ತನ್ನ ಇತ್ತೀಚಿನ ಏಷ್ಯನ್ ಡೆವಲಪ್ಮೆಂಟ್ ಔಟ್ಲುಕ್ ರಿಪೋರ್ಟ್ನಲ್ಲಿ 2021ರಲ್ಲಿ ಭಾರತದ ಜಿಡಿಪಿ 8% ಬೆಳವಣಿಗೆಯೊಂದಿಗೆ ಮತ್ತೆ ಪುಟಿಯಲಿದೆ ಎಂದು ಎಡಿಬಿ ನಿರೀಕ್ಷಿಸುತ್ತದೆ. ವರ್ಲ್ಡ್ ಸ್ಕ್ವಾಷ್ ಫೆಡರೇಷನ್ನ ಅಥವಾ WSFನ ಹೊಸ ಅಧ್ಯಕ್ಷರಾಗಿ ಯಾರು ನೇಮಕಗೊಂಡಿದ್ದಾರೆ? ಕರೆಕ್ಟ್ ಆನ್ಸರ್ ಆಪ್ಷನ್ ಬಿ, ಝೆನಾ ಉಲ್ರಿಚ್. ವರ್ಲ್ಡ್ ಸ್ಕ್ವಾಷ್ ಫೆಡರೇಷನ್ ಇದರ ಹೆಡ್ ಕ್ವಾರ್ಟರ್ ಹ್ಯಾಸ್ಟಿಂಗ್ಸ್, ಯುನೈಟೆಡ್ ಕಿಂಗ್ಡಮ್ನಲ್ಲಿದೆ. ಹಾಗೆ ಇದರ ಹೊಸ ಅಧ್ಯಕ್ಷರಾಗಿ ಇಂಗ್ಲೆಂಡ್ನ ಝೆನಾ ಉಲ್ರಿಚ್ ಆಯ್ಕೆಯಾಗಿದ್ದಾರೆ ಮತ್ತು ಅವರು 2016ರಲ್ಲಿ ಅಧ್ಯಕ್ಷರಾಗಿ ಆಯ್ಕೆಯಾದ ಫ್ರಾನ್ಸ್ನ ಹೊರಹೋಗುವ ಅಧ್ಯಕ್ಷ ಜಾಕ್ವೆಸ್ ಫಾಂಟೈನ್ ಅವರನ್ನು ಬದಲಾಯಿಸುತ್ತಾರೆ. 1967ರಲ್ಲಿ ಫೆಡರೇಷನ್ ಪ್ರಾರಂಭವಾದಾಗಿನಿಂದ ಉಲ್ರಿಚ್ 10ನೇ WSF ಅಧ್ಯಕ್ಷರಾಗಿದ್ದಾರೆ ಮತ್ತು ಕನಿಷ್ಠ 4 ವರ್ಷಗಳ ಅವಧಿಗೆ ಇವರು ಸೇವೆ ಸಲ್ಲಿಸಲಿದ್ದಾರೆ. ಭಾರತದ ಹಣಕಾಸು ಸಚಿವ ನಿರ್ಮಲಾ ಸೀತಾರಾಮನ್ ಅವರು ಫೋರ್ಬ್ಸ್ 2020ರ ವಿಶ್ವದ 100 ಅತ್ಯಂತ ಶಕ್ತಿಶಾಲಿ ಮಹಿಳೆಯರ ಪಟ್ಟಿಯಲ್ಲಿ ಸತತ 2ನೇ ವರ್ಷ ಸ್ಥಾನ ಪಡೆದಿದ್ದಾರೆ. ಈ ಪಟ್ಟಿಯಲ್ಲಿ ಅವರ ಸ್ಥಾನ ಎಷ್ಟು? ಕರೆಕ್ಟ್ ಆನ್ಸರ್ ಆಪ್ಷನ್ ಸಿ, 41ನೇ ಸ್ಥಾನ. ಕೇಂದ್ರ ಹಣಕಾಸು ಸಚಿವ ನಿರ್ಮಲಾ ಸೀತಾರಾಮನ್ ಅವರು ಫೋರ್ಬ್ಸ್ 2020ರ ಪಟ್ಟಿಯಲ್ಲಿ ವಿಶ್ವದ 100 ಅತ್ಯಂತ ಶಕ್ತಿಶಾಲಿ ಮಹಿಳೆಯರ ಪಟ್ಟಿಗೆ ಸತತ 2ನೇ ವರ್ಷ ಪ್ರವೇಶಿಸಿದ್ದಾರೆ. ಈ ವಾರ್ಷಿಕ ಶ್ರೇಯಾಂಕದ 2020ರ ಆವೃತ್ತಿಯಲ್ಲಿ ಸೀತಾರಾಮನ್ ಅವರು 41ನೇ ಸ್ಥಾನದಲ್ಲಿದ್ದಾರೆ. ಹಾಗೆ 2019ರಲ್ಲಿ 61 ವರ್ಷದ ಸೀತಾರಾಮನ್ 34ನೇ ಸ್ಥಾನದಲ್ಲಿದ್ದರು. ಈ ಪಟ್ಟಿಯಲ್ಲಿ ಜರ್ಮನ್ ಚಾನ್ಸೆಲರ್ ಏಂಜೆಲಾ ಮರ್ಕೆಲ್ ಸತತ 10ನೇ ವರ್ಷ ಅಗ್ರಸ್ಥಾನದಲ್ಲಿದ್ದಾರೆ. ಹಾಗೆ ಯುರೋಪಿಯನ್ ಸೆಂಟ್ರಲ್ ಬ್ಯಾಂಕ್ ಮುಖ್ಯಸ್ಥ ಕ್ರಿಸ್ಟಿನ್ ಲಗಾರ್ಡ್ ಸತತ 2ನೇ ವರ್ಷ 2ನೇ ಸ್ಥಾನದಲ್ಲಿದ್ದಾರೆ. ಹಾಗೆ ಯುಎಸ್ ಉಪಾಧ್ಯಕ್ಷರಾಗಿ ಆಯ್ಕೆಯಾದ ಕಮಲಾ ಹ್ಯಾರಿಸ್ 3ನೇ ಸ್ಥಾನದಲ್ಲಿದ್ದು ಮೊದಲ ಬಾರಿಗೆ ಪಟ್ಟಿಗೆ ಪ್ರವೇಶಿಸಿದ್ದಾರೆ. ಆತ್ಮನಿರ್ಭರ್ ಭಾರತ್ ರೋಜರ್ ಯೋಜನೆಗಾಗಿ ಕ್ಯಾಬಿನೆಟ್ ಎಷ್ಟು ಮೊತ್ತವನ್ನು ಅನುಮೋದಿಸಿದೆ? ಫ್ರೆಂಡ್ಸ್, ಇದಕ್ಕೆ ಕರೆಕ್ಟ್ ಆನ್ಸರ್ ಆಪ್ಷನ್ ಎ, 22,810 ಕೋಟಿ. ಆತ್ಮನಿರ್ಭರ್ ಭಾರತ್ ಪ್ಯಾಕೇಜ್ 3.0ದ ಅಡಿಯಲ್ಲಿ ಹೊಸ ಉದ್ಯೋಗಾವಕಾಶಗಳನ್ನು ಸೃಷ್ಟಿಸಲು ಆತ್ಮನಿರ್ಭರ್ ಭಾರತ್ ರೋಜರ್ ಯೋಜನೆ ಉತ್ತೇಜಿಸುತ್ತದೆ ಮತ್ತು ಈ ಯೋಜನೆಗಾಗಿ 22,810 ಕೋಟಿ ವೆಚ್ಚವನ್ನು ಕ್ಯಾಬಿನೆಟ್ ಅನುಮೋದಿಸಿದೆ. ಯುಕೆ ಮೂಲದ ಈಸ್ಟರ್ನ್ ಐ ಪತ್ರಿಕೆಯ 50 ಏಷ್ಯನ್ ಸೆಲೆಬ್ರಿಟೀಸ್ ಇನ್ ದಿ ವರ್ಲ್ಡ್ 2020ರ ಪಟ್ಟಿಯಲ್ಲಿ ಅಗ್ರಸ್ಥಾನ ಪಡೆದ ಸೆಲೆಬ್ರಿಟಿಗಳ ಹೆಸರೇನು? ಕರೆಕ್ಟ್ ಆನ್ಸರ್ ಆಪ್ಷನ್ ಸಿ, ಸೋನು ಸೂದ್. ಯುಕೆ ಮೂಲದ ಈಸ್ಟರ್ನ್ ಐ ಪತ್ರಿಕೆ ಪ್ರಕಟಿಸಿರುವ
2020ರ 50 ಏಷ್ಯಾದ ಸೆಲೆಬ್ರಿಟಿಗಳ ಪಟ್ಟಿಯಲ್ಲಿ ಭಾರತದ ನಟ ಸೋನು ಸೂದ್ ಮೊದಲ ಸ್ಥಾನ ಗಳಿಸಿದರು. ಹಾಲಿವುಡ್, ಸಂಗೀತ ಉದ್ಯಮ, ದೂರದರ್ಶನ, ಸಾಹಿತ್ಯ ಮತ್ತು ಸಾಮಾಜಿಕ ಜಾಲತಾಣ ಸೇರಿದಂತೆ ಜಾಗತಿಕ ತಾರೆಗಳನ್ನು ಸೋನು ಸೂದ್ 2020ರ ಏಷ್ಯಾ ಖಂಡದ ನಂಬರ್ 1 ಸೆಲೆಬ್ರಿಟಿ ಎಂದು ಹೆಸರಿಸಲು ಪ್ರಯತ್ನ ಮಾಡಿದ್ದಾರೆ. ಯಾವ ದಿನವನ್ನು ಅಂತಾರಾಷ್ಟ್ರೀಯ ಪರ್ವತ ದಿನವನ್ನಾಗಿ ಆಚರಿಸಲಾಗುತ್ತದೆ? ಕರೆಕ್ಟ್ ಆನ್ಸರ್ ಆಪ್ಷನ್ ಬಿ, ಡಿಸೆಂಬರ್ 11. ಪ್ರತಿ ವರ್ಷ ಡಿಸೆಂಬರ್ 11ರಂದು ಅಂತಾರಾಷ್ಟ್ರೀಯ ಮೌಂಟೇನ್ ಡೇ ಅನ್ನು ಆಚರಿಸಲಾಗುತ್ತದೆ. ಇದರ ಉದ್ದೇಶವನ್ನು ನೋಡುವುದಾದರೆ ಪರ್ವತಗಳ ಪ್ರಾಮುಖ್ಯತೆಯ ಬಗ್ಗೆ ಜಾಗೃತಿ ಮೂಡಿಸುವುದು, ಪರ್ವತಗಳ ಅಭಿವೃದ್ಧಿಯಲ್ಲಿ ಇರುವ ಅವಕಾಶಗಳು ಮತ್ತು ನಿರ್ಬಂಧಗಳನ್ನು ಎತ್ತಿ ತೋರಿಸುವುದು ಮತ್ತು ಜಗತ್ತಿನಾದ್ಯಂತ ಪರ್ವತದ ಜನರು ಮತ್ತು ಪರಿಸರಗಳಲ್ಲಿ ಸಕಾರಾತ್ಮಕ ಬದಲಾವಣೆಯನ್ನು ತರುವಂತಹ ಮೈತ್ರಿಗಳನ್ನು ನಿರ್ಮಿಸುವುದು. ಪರ್ವತಗಳ ಸುಸ್ಥಿರ ಅಭಿವೃದ್ಧಿಯನ್ನು ಉತ್ತೇಜಿಸಲು 2003ರಲ್ಲಿ ವಿಶ್ವಸಂಸ್ಥೆ ಸಾಮಾನ್ಯ ಸಭೆ ಇದನ್ನು ಸ್ಥಾಪಿಸಿತು. ಹಾಗೆ 2002ರಲ್ಲಿ ವಿಶ್ವಸಂಸ್ಥೆಯ ಅಂತಾರಾಷ್ಟ್ರೀಯ ಪರ್ವತ ವರ್ಷ ಎಂದು ಘೋಷಿಸಿದೆ. ಯಾವ ರಾಜ್ಯದಲ್ಲಿ ಇತ್ತೀಚೆಗೆ ಕೊಯಿಲ್ವಾರ್ ಸೇತುವೆಯನ್ನು ಉದ್ಘಾಟಿಸಲಾಗಿದೆ? ಕರೆಕ್ಟ್ ಆನ್ಸರ್ ಆಪ್ಷನ್ ಡಿ, ಬಿಹಾರ್. ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಅವರು 2020ರ ಡಿಸೆಂಬರ್ 10ರಂದು ಬಿಹಾರದ ಸಾನೆ ನದಿಗೆ 1.5 ಕಿಲೋಮೀಟರ್ ಉದ್ದದ ಕೊಯಿಲ್ವಾರ್ ಸೇತುವೆಯನ್ನು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಉದ್ಘಾಟಿಸಿದರು. ಈ 3 ಪಥದ ಸೇತುವೆ ನಿರ್ಮಾಣಕ್ಕೆ ಒಟ್ಟು 266 ಕೋಟಿ ರು. ಈ ಸೇತುವೆ ಬಿಹಾರ ಮತ್ತು ಯುಪಿ ನಡುವಿನ ಸಾರಿಗೆಯ ಪ್ರಮುಖ ರಸ್ತೆಯಾಗಿದೆ. ಅಂತಾರಾಷ್ಟ್ರೀಯ ಗಾಲ್ಫ್ ಫೆಡರೇಷನ್ ನೂತನ ಅಧ್ಯಕ್ಷರಾಗಿ ಯಾರನ್ನು ನೇಮಕ ಮಾಡಲಾಗಿದೆ? ಕರೆಕ್ಟ್ ಆನ್ಸರ್ ಆಪ್ಷನ್ ಎ, ಅನ್ನಿಕಾ ಸೊರೆನ್ಸ್ಟಾಮ್. ಎಲ್ಪಿಜಿಎ ಪಂದ್ಯಾವಳಿಗಳಲ್ಲಿ ವಿಶ್ವದ ಮಾಜಿ ನಂಬರ್ 1 ಮತ್ತು 10 ಬಾರಿ ಪ್ರಮುಖ ವಿಜೇತ ಅನ್ನಿಕಾ ಸೊರೆನ್ಸ್ಟಾಮ್ ಅವರು ಅಂತಾರಾಷ್ಟ್ರೀಯ ಗಾಲ್ಫ್ ಫೆಡರೇಷನ್ನ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಇದರ ಪ್ರಧಾನ ಕಚೇರಿ ಲಾಸನ್ನೆ, ಸ್ವಿಟ್ಜರ್ಲೆಂಡ್ನಲ್ಲಿದೆ. ದಿವ್ಯಾಂಗ ಸಬಲೀಕರಣದ ರಾಷ್ಟ್ರೀಯ ಕೇಂದ್ರವನ್ನು ಯಾವ ರಾಜ್ಯದಲ್ಲಿ ಸಿಆರ್ಪಿಎಫ್ ಆರಂಭಿಸಿದೆ? ಕರೆಕ್ಟ್ ಆನ್ಸರ್ ಆಪ್ಷನ್ ಬಿ, ತೆಲಂಗಾಣ. 2020ರ ಡಿಸೆಂಬರ್ 10ರಂದು ತೆಲಂಗಾಣದ ಹೈದರಾಬಾದ್ ಸಮೀಪದ ಹಕಿಂಪೇಟ್ನಲ್ಲಿರುವ ಸಿಆರ್ಪಿಎಫ್ ಗ್ರೂಪ್ ಸೆಂಟರ್ನಲ್ಲಿ ದಿವ್ಯಾಂಗ ಸಬಲೀಕರಣ ರಾಷ್ಟ್ರೀಯ ಕೇಂದ್ರವನ್ನು ಕೇಂದ್ರ ಗೃಹ ಸಚಿವ ಜಿ ಕಿಶನ್ ರೆಡ್ಡಿ ಅವರು ಉದ್ಘಾಟಿಸಿದರು. ಕರ್ತವ್ಯದ ವೇಳೆ ಜೀವಹಾನಿಗೆ ಒಳಗಾದ ಕೇಂದ್ರ ಸಶಸ್ತ್ರ ಪೊಲೀಸ್ ಪಡೆಯ ದಿವ್ಯಾಂಗ ಯೋಧರ ಪುನರ್ವಸತಿ ಮತ್ತು ಪುನರ್ವಸತಿಗೆ ಎನ್ಸಿಡಿಇ ಮೊದಲ ಬಾರಿಗೆ ಚಾಲನೆ ನೀಡಿದೆ. 2023ರ ಹಿಂದೂ ಮಹಾಸಾಗರ ದ್ವೀಪ ಕ್ರೀಡಾಕೂಟಕ್ಕೆ ಆತಿಥೇಯ ರಾಷ್ಟ್ರ ಯಾವುದು? ಕರೆಕ್ಟ್ ಆನ್ಸರ್ ಆಪ್ಷನ್ ಡಿ, ಮಾಡಗಾಸ್ಕರ್. 2023ರ ಹಿಂದೂ ಮಹಾಸಾಗರ ದ್ವೀಪ ಕ್ರೀಡಾಕೂಟ ಮಾಲ್ಡೀವ್ಸ್ನ ಬದಲು ಮಡಗಾಸ್ಕರ್ನಲ್ಲಿ ನಡೆಯಲಿದೆ. ಹಿಂದೂ ಮಹಾಸಾಗರ ದ್ವೀಪ ಗೇಮ್ಸ್ ಫೆಡರೇಷನ್ ಕೋವಿಡ್-19 ಸಾಂಕ್ರಾಮಿಕ ರೋಗದ ಕಳವಳದಿಂದಾಗಿ ಆತಿಥೇಯ ರಾಷ್ಟ್ರವನ್ನು ಬದಲಾಯಿಸಿದೆ. 2023ರ ಹಿಂದೂ ಮಹಾಸಾಗರ ದ್ವೀಪ ರಾಷ್ಟ್ರಗಳ ರಾಷ್ಟ್ರೀಯ ಒಲಿಂಪಿಕ್ ಸಮಿತಿಗಳನ್ನು ಪ್ರತಿನಿಧಿಸುವ ಅಥ್ಲೆಟಿಕ್ಗಳಿಗೆ ಈ ಬಹುಕ್ರೀಡಾ ಸ್ಪರ್ಧೆಯು 11ನೇ ಆವೃತ್ತಿಯಾಗಲಿದೆ. ಶೇಖ್ ಸಬಾಹ್ ಅಲ್ ಖಾಲಿದ್ ಅಲ್ ಸಬಾಹ್ ಅವರು ಯಾವ ದೇಶದ ಪ್ರಧಾನಮಂತ್ರಿಯಾಗಿ ಪುನರಾಯ್ಕೆಯಾಗಿದ್ದಾರೆ? ಕರೆಕ್ಟ್ ಆನ್ಸರ್ ಆಪ್ಷನ್ ಎ, ಕುವೈತ್. ಕೊಲ್ಲಿ ಅರಬ್ ರಾಜ್ಯದಲ್ಲಿ ನಡೆದ ಸಂಸತ್ ಚುನಾವಣೆ ಹಿನ್ನೆಲೆಯಲ್ಲಿ ಕುವೈತ್ನ ಪ್ರಧಾನಮಂತ್ರಿಯಾಗಿ ಶೇಖ್ ಸಬಾಹ್ ಅಲ್ ಖಾಲಿದ್ ಅಲ್ ಸಬಾಹ್ ಅವರನ್ನು ಮರು ನೇಮಕ ಮಾಡಲಾಗಿದೆ. ಯುನಿಸೆಫ್ ದಿನವನ್ನು ವಿಶ್ವದಾದ್ಯಂತ ವಾರ್ಷಿಕವಾಗಿ ಯಾವ ದಿನದಂದು ಆಚರಿಸಲಾಗುತ್ತದೆ? ಕರೆಕ್ಟ್ ಆನ್ಸರ್ ಆಪ್ಷನ್ ಸಿ, ಡಿಸೆಂಬರ್ 11. ಪ್ರತಿ ವರ್ಷ ಡಿಸೆಂಬರ್ 11ರಂದು ಯುನಿಸೆಫ್ ದಿನವನ್ನು ಆಚರಿಸಲಾಗುತ್ತದೆ. ವಿಶ್ವ ಮಹಾಯುದ್ಧದ 2ನೇ ಮಹಾಯುದ್ಧದ ಕಾರಣದಿಂದ ಹಾನಿಯಾದ ಮಕ್ಕಳ ಆರೋಗ್ಯ, ಪೋಷಣೆ, ಶಿಕ್ಷಣ ಮತ್ತು ಸಾಮಾನ್ಯ ಕಲ್ಯಾಣವನ್ನು ಸುಧಾರಿಸಲು ವಿಶ್ವಸಂಸ್ಥೆಯ ಅಂತಾರಾಷ್ಟ್ರೀಯ ಮಕ್ಕಳ ತುರ್ತು ನಿಧಿಯಾಗಿ 1946ರ ಡಿಸೆಂಬರ್ 11ರಂದು ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯು ಯುನಿಸೆಫ್ ಅನ್ನು ರಚಿಸಿತು. ಯುನಿಸೆಫ್ನ ಹೆಸರನ್ನು ನಂತರ ಯುನೈಟೆಡ್ ನೇಷನ್ಸ್ ಇಂಟರ್ನ್ಯಾಷನಲ್ ಚಿಲ್ಡ್ರನ್ ಎಮರ್ಜೆನ್ಸಿ ಫಂಡ್ ನಿಂದ
ಯುನೈಟೆಡ್ ನೇಷನ್ಸ್ ಚಿಲ್ಡ್ರನ್ಸ್ ಫಂಡ್ ಎಂದು ಬದಲಾಯಿಸಲಾಯಿತು. ಇದಾಗಿಯೂ ಹಿಂದಿನ ಶೀರ್ಷಿಕೆಯ ಆಧಾರದ ಮೇಲೆ ಜನಪ್ರಿಯ ಸಂಕ್ರೇಮ್ನಿಂದ ಕರೆಯಲ್ಪಡುತ್ತಲೇ ಇತ್ತು. ಅಧಿಕೃತವಾಗಿ ಒಲಿಂಪಿಕ್ ಕ್ರೀಡೆ ಎಂದು ಘೋಷಿಸಲಾದ ಅತ್ಯಂತ ಹೊಸ ಚಟುವಟಿಕೆ ಯಾವುದು ಮತ್ತು 2024ರ ಪ್ಯಾರಿಸ್ ಗೇಮ್ಸ್ನಲ್ಲಿ ಯಾವ ಚಟುವಟಿಕೆಯು ಆರಂಭಗೊಳ್ಳಲಿದೆ? ಕರೆಕ್ಟ್ ಆನ್ಸರ್ ಆಪ್ಷನ್ ಎ, ಬ್ರೇಕ್ ಡ್ಯಾನ್ಸಿಂಗ್. ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿ 2020ರ ಡಿಸೆಂಬರ್ 7ರಂದು ಹೊಸ ಮತ್ತು ಕಿರಿಯ ಪ್ರೇಕ್ಷಕರನ್ನು ಆಕರ್ಷಿಸುವ ಗುರಿಯೊಂದಿಗೆ ಒಲಿಂಪಿಕ್ಸ್ಗೆ ಹೊಸ ಪ್ರವೇಶ ಮತ್ತು ಅಧಿಕೃತ ಒಲಿಂಪಿಕ್ ಕ್ರೀಡೆಯಾಗಿ ಬ್ರೇಕ್ ಡ್ಯಾನ್ಸಿಂಗ್ ಅನ್ನು ನೋಂದಾಯಿಸಿದೆ. ಇದು ಒಲಿಂಪಿಕ್ಸ್ನಲ್ಲಿ ಬ್ರೇಕಿಂಗ್ ಎಂದು ಕರೆಯಲ್ಪಡುತ್ತದೆ. ನಿನ್ನೆ ಕೇಳಿದ ಪ್ರಶ್ನೆಗೆ ಉತ್ತರ. ಫಸ್ಟ್ ಕ್ವಶನ್, ಹಗಿಯಾ ಸೋಫಿಯಾ ಸ್ಮಾರಕವು ಯಾವ ದೇಶದಲ್ಲಿದೆ? ಕರೆಕ್ಟ್ ಆನ್ಸರ್ ಆಪ್ಷನ್ ಬಿ, ಟರ್ಕಿ. ಸೆಕೆಂಡ್ ಕ್ವಶನ್, ಮಹದಾಯಿ ನದಿ ಉಗಮವಾಗುವ ಪ್ರದೇಶ ಯಾವ ರಾಜ್ಯದಲ್ಲಿದೆ? ಕರೆಕ್ಟ್ ಆನ್ಸರ್ ಆಪ್ಷನ್ ಡಿ, ಕರ್ನಾಟಕ. ಇಂದಿನ ಪ್ರಶ್ನೆ, ಭಾರತದಲ್ಲಿ ಅಲ್ಪಸಂಖ್ಯಾತರ ಹಕ್ಕುಗಳ ದಿನವನ್ನು ಯಾವ ದಿನಾಂಕದಂದು ಆಚರಿಸಲಾಗುತ್ತದೆ? ಸೆಕೆಂಡ್ ಕ್ವಶನ್, ಮಹಾರಾಷ್ಟ್ರದ ಮಾಲೆಗಾಂವ್ ನಗರವು ಯಾವ ನದಿಯ ದಡದಲ್ಲಿದೆ? ನಮ್ಮ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.